ನಮಸ್ಕಾರ. ಬೆಳ್ಳಂಬೆಳಗ್ಗೆ ಟೀಂ ಇಂಡಿಯಾದಲ್ಲಾದವು 3 ದೊಡ್ಡ ಬದಲಾವಣೆ. ರಾತ್ರೋರಾತ್ರಿ ತಂಡಕ್ಕೆ ಎಂಟ್ರಿ ಕೊಟ್ಟನು ಸ್ಟಾರ್ ಬೌಲರ್. 3ನೇ ODI ಪಂದ್ಯಕ್ಕೆ ಹೀಗಿರಲಿದೆ ನೋಡಿ ಭಾರತದ ಬಲಿಷ್ಠ ಪ್ಲೇಯಿಂಗ್ 11. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಅಫ್ಘಾನ್ ವಿರುದ್ಧದ ಥರ್ಡ್ ODI ಮ್ಯಾಚ್ಗೆ ಟೀಂ ಇಂಡಿಯಾದ ಪ್ಲೇಯಿಂಗ್ 11 ಕಾಂಬಿನೇಷನ್ ಯಾವ ರೀತಿಯಾಗಿದೆ ಹಾಗೂ ಪಂದ್ಯದ ಪಿಚ್ ರಿಪೋರ್ಟ್ ಹೇಗಿದೆ ಎನ್ನುವುದರ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಭಾರತ ಹಾಗೂ ಅಫ್ಘಾನ್ ನಡುವಿನ 3 ಪಂದ್ಯಗಳ ಏಕದಿನ ಸರಣಿಯು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಈಗಾಗಲೇ ಸರಣಿಯ ಮೊದಲೆರಡು ಪಂದ್ಯಗಳನ್ನ ಟೀಂ ಇಂಡಿಯಾ ಭರ್ಜರಿಯಾಗಿ ಗೆದ್ದುಕೊಂಡು ಇನ್ನೊಂದು ಪಂದ್ಯ ಬಾಕಿ ಇರುವಾಗಲೇ ಸರಣಿಯನ್ನ ಕೈವಶಪಡಿಸಿಕೊಂಡಿದೆ. ಇದೀಗ 3ನೇ ODI ಪಂದ್ಯವನ್ನ ಕೂಡ ಗೆದ್ದುಕೊಂಡು ಸರಣಿಯನ್ನ ಕ್ಲೀನ್ ಸ್ವೀಪ್ ಮಾಡುವ ಇರಾದೆಯಲ್ಲಿ ಮೆನ್ ಇನ್ ಬ್ಲೂ ಪಡೆ ಇದೆ. ಅತ್ತ ಕನಿಷ್ಠ ಪಕ್ಷ 3ನೇ ಏಕದಿನ ಪಂದ್ಯವನ್ನಾದರೂ ಗೆದ್ದು ಮಾನ ಉಳಿಸಿಕೊಳ್ಳಲು ಅಫ್ಘಾನ್ ತಂಡ ಹೋರಾಟ ನಡೆಸಲಿದೆ. ಭಾರತ ಹಾಗೂ ಅಫ್ಘಾನಿಸ್ತಾನ ನಡುವಿನ 3 ಪಂದ್ಯಗಳ ಏಕದಿನ ಸರಣಿಯ ಅಂತಿಮ ಪಂದ್ಯ ಅಂದರೆ ಥರ್ಡ್ ODI ಮ್ಯಾಚ್ ಜೂನ್ 20ರಂದು ಶನಿವಾರ ಇಂದು ಚೆನ್ನೈನ MA ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆಯಲಿದೆ ಸ್ನೇಹಿತರೆ. ಇದೀಗ ಲಾಸ್ಟ್ ODI ಮ್ಯಾಚ್ಗಾಗಿ ಟೀಂ ಇಂಡಿಯಾ ತನ್ನ ಬೆಂಚ್ ಬಲವನ್ನ ಟೆಸ್ಟ್ ಮಾಡುವ ನಿಟ್ಟಿನಲ್ಲಿ ಪ್ಲೇಯಿಂಗ್ 11 ನಲ್ಲಿ ಮಹತ್ವದ ಬದಲಾವಣೆಗಳನ್ನ ಮಾಡಲಿದೆ. ಅದರಲ್ಲಿಯೂ ಕೊನೆ ಹಂತದಲ್ಲಿ ತಂಡಕ್ಕೆ ಹರ್ಷಿತ್ ರಾಣರನ್ನ ಆಡ್ ಮಾಡಿದ್ದು ರೆಡ್ ಕಾರ್ಪೆಟ್ ಹಾಕಿ ಮತ್ತೆ ಟೀಂ ಇಂಡಿಯಾಗೆ ರಾಣರನ್ನ ಎಂಟ್ರಿ ಮಾಡಿಸಿದ್ದಾರೆ. ಹೀಗಾಗಿ ಹರ್ಷಿತ್ ರಾಣಾ 3ನೇ ಏಕದಿನ ಪಂದ್ಯದ ಪ್ಲೇಯಿಂಗ್ 11 ನಲ್ಲಿ ಆಡುವುದು ಖಚಿತ. ರಾಣಾ ಎಂಟ್ರಿ ನೀಡಿರುವುದರಿಂದಾಗಿ ಇಲ್ಲಿ ಹರ್ಷದೀಪ್ ಸಿಂಗ್ ರವರಿಗೆ ರೆಸ್ಟ್ ನೀಡಲಾಗುತ್ತದೆ ಸ್ನೇಹಿತರೆ. ನಿಮ್ಗೆ ನೆನಪಿರಬಹುದು, ಹರ್ಷಿತ್ ರಾಣಾ 2026ರ T20 ವಿಶ್ವಕಪ್ ಸೇರಿದಂತೆ IPL ಕೂಡ ಮಿಸ್ ಮಾಡಿಕೊಂಡಿದ್ರು. ಇದೀಗ ಇಂಜುರಿಯಿಂದ ಕಮ್ಬ್ಯಾಕ್ ಮಾಡಿರುವ ಅವರು ಪ್ಲೇಯಿಂಗ್ 11 ನಲ್ಲಿ ಆಡಲಿದ್ದಾರೆ. ಇದಲ್ಲದೆ 2ನೇ ಏಕದಿನ ಪಂದ್ಯದಲ್ಲಿ ರೋಹಿತ್ ಜೊತೆ ಓಪನಿಂಗ್ ಆಗಿ ಕಾಣಿಸಿಕೊಂಡಿದ್ದ ಯಶಸ್ವಿ ಜೈಸ್ವಾಲ್ ಕೂಡ ಹೇಳಿಕೊಳ್ಳುವಂತಹ ಪ್ರದರ್ಶನ ಕೊಟ್ಟಿಲ್ಲ. ಹೀಗಾಗಿ ಅವರನ್ನ ಕೂಡ ಡ್ರಾಪ್ ಮಾಡುವ ಸಾಧ್ಯತೆ ಹೆಚ್ಚಿದೆ. ಹೀಗಾಗಿದ್ದಲ್ಲಿ ರೋಹಿತ್ ಜೊತೆ ಮತ್ತೆ ಶುಭ್ಮನ್ ಗಿಲ್ ಇನ್ನಿಂಗ್ಸ್ ಆರಂಭಿಸಬಹುದು. ಇದಲ್ಲದೆ ವಾಷಿಂಗ್ಟನ್ ಸುಂದರನ್ನ ಕೂಡ ಡ್ರಾಪ್ ಮಾಡಿ ಅವರ ಸ್ಥಾನದಲ್ಲಿ ಯುವ ಸ್ಪಿನ್ನರ್ ಆಗಿರುವ ಹರ್ಷ್ ದುಬೇರನ್ನ ಆಡಿಸಬಹುದು. ಆದರೆ ಇಲ್ಲಿ ವಾಷಿಂಗ್ಟನ್ ಸುಂದರಿಗೆ 11 ನಲ್ಲಿ ಯಾಕೆ ಚಾನ್ಸ್ ನೀಡ್ತಾ ಇದ್ದಾರೆ ಪದೇ ಪದೇ ಅನ್ನೋದಂತೂ ಅರ್ಥವಾಗ್ತಾ ಇಲ್ಲ. ಇನ್ನುಳಿದಂತೆ ಫೈನಲ್ ಆಗಿ ಭಾರತದ ಪ್ಲೇಯಿಂಗ್ 11 ಯಾವ ರೀತಿಯಾಗಿರಲಿದೆ ಅಂತ ನೋಡ್ತಾ ಬರುವುದಿದ್ರೆ ಓಪನರ್ಸ್ ಗಳಾಗಿ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ ಇನ್ನಿಂಗ್ಸ್ ಆರಂಭಿಸಿದರೆ ನಂಬರ್ 3 ಇಶಾನ್ ಕಿಶನ್ ಆಡಲಿದ್ದಾರೆ. 4ನೇ ಕ್ರಮಾಂಕದಲ್ಲಿ ವೈಸ್ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಆಡಿದರೆ 5ನೇ ಸ್ಲಾಟ್ ನಲ್ಲಿ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ KL ರಾಹುಲ್ ಆಡಲಿದ್ದಾರೆ. 6ನೇ ಸ್ಲಾಟ್ ನಲ್ಲಿ ನಿತೀಶ್ ಕುಮಾರ್ ರೆಡ್ಡಿ, 7ನೇ ಕ್ರಮಾಂಕದಲ್ಲಿ ಹರ್ಷ್ ದುಬೆ, 8ನೇ ಸ್ಲಾಟ್ ನಲ್ಲಿ ಹರ್ಷಿತ್ ರಾಣಾ ಹಾಗೂ 9ನೇ ಕ್ರಮಾಂಕದಲ್ಲಿ ಕುಲ್ದೀಪ್ ಯಾದವ್, 10ನೇ ಸ್ಲಾಟ್ ನಲ್ಲಿ ಗುರ್ನೂರ್ ಬ್ರಾಡ್, 11ನೇ ಹಾಗೂ ಅಂತಿಮ ಕ್ರಮಾಂಕದಲ್ಲಿ ಪ್ರಸಿದ್ಧ ಕೃಷ್ಣ ಅಥವಾ ಪ್ರಿನ್ಸ್ ಯಾದವ್ ಇಬ್ಬರಲ್ಲಿ ಒಬ್ಬರಿಗೆ ಅವಕಾಶ ಸಿಗುತ್ತೆ. ಇನ್ನು ಪಂದ್ಯದ ಪಿಚ್ ರಿಪೋರ್ಟ್ ಬಗ್ಗೆ ಮಾತನಾಡುವುದಾದ್ರೆ ಇದು ಸ್ಪಿನ್ ಟ್ರ್ಯಾಕ್ ಪಿಚ್ ಅಂತ ಹೇಳ್ಬೋದು. ಟಾಸ್ ಗೆದ್ದವರು ಅಫ್ಕೋರ್ಸ್ ಇಲ್ಲಿ ಮೊದಲು ಬ್ಯಾಟ್ ಮಾಡ್ತಾರೆ. ನಂಬರ್ಸ್ ಕೂಡ ಹಾಗೆ ಇವೆ. ಅಂಡ್ ಚೆನ್ನೈನ MA ಚಿದಂಬರಂ ಸ್ಟೇಡಿಯಂ ಸ್ಪಿನ್ ಟ್ರ್ಯಾಕ್ ಪಿಚ್ ಆಗಿರುವ ಕಾರಣ ಎಕ್ಸ್ಟ್ರಾ ಸ್ಪಿನ್ನರ್ಸ್ ಗಳೊಂದಿಗೆ 2 ತಂಡಗಳು ಕಣಕ್ಕಿಳಿಯಲಿವೆ. ಅತ್ತ ರಶೀದ್ ಖಾನ್, ಅಲಾ ಗಜನ್ ಫರ್ ಇತ್ತ ಕುಲ್ದೀಪ್ ಯಾದವ್ ಹಾಗೂ ಹರ್ಷ್ ದುಬೆ ಪ್ರಮುಖ ಸ್ಪಿನ್ನರ್ ಗಳಾಗಿ ಕಾಣಿಸಿಕೊಳ್ತಾರೆ. ಸ್ನೇಹಿತರೆ, ನಿಮ್ಗೆ ಏನಿಸುತ್ತೆ? ಥರ್ಡ್ ODI ಮ್ಯಾಚ್ ಗೆದ್ದು ಟೀಂ ಇಂಡಿಯಾ ಸರಣಿನ ಕ್ಲೀನ್ ಸ್ವೀಪ್ ಮಾಡುತ್ತಾ ಇಲ್ಲವ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.